ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ವ್ರತವನ್ನು ಯಾರು ಮಾಡಬೇಕು, ಏಕೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಕೆಲವರು ಭೀಮನ ಅಮಾವಾಸ್ಯೆ ವ್ರತ, ಪತಿ ಸಂಜೀವಿನಿ ವ್ರತ, ಜ್ಯೋತಿಸ್ತಂಭ ವ್ರತ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಅಂಥೇಳಿ 4 ಹೆಸರಿನಿಂದ ಕರೀತಾರೆ. ಈ ಪೂಜೆಯನ್ನು ಅವಿವಾಹಿತ ಕನ್ಯೆಯರು ಅಂದರೆ ಮದುವೆ ಆಗದಿರ ಇರೋ ಹೆಣ್ಣು ಮಕ್ಕಳು ಮತ್ತು ಮದುವೆಯಾದವರು ಸೌಮಂಗಲಿಯರು 5 ವರ್ಷ ಕೆಲವರು ಮಾಡ್ತಾರೆ, ಕೆಲವರು 9 ವರ್ಷ ಆಚರಣೆ ಮಾಡ್ತಾರೆ. ಯಾತಕ್ಕೋಸ್ಕರ ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಕಥೆಯಲ್ಲಿ ಹೇಳುವಂತೆ ಮೃತನಾಗಿರ್ತಕ್ಕಂಥ ಗಂಡನ್ನು ಮದುವೆ ಮಾಡಿಕೊಂಡು ತನ್ನ ಗಂಡ ಉಳಿದು ಬಂದಿದ್ದರಿಂದ ಇದನ್ನು ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ. ಅಂದರೆ ಗಂಡ ಬದುಕುತ್ತಲ್ಲ, ಅದಕ್ಕೆ ಸಂಜೀವಿನಿ ಅನ್ನೋ ಹೆಸರಿನಿಂದ ಹೆಸರಿಸ್ತಾರೆ. ಅಲ್ಲಿ ಆ ಹೆಣ್ಣು ಮಗು ಮೃತ್ತಿಕೆಯಿಂದ ಅಥವಾ ಮಣ್ಣಿನಿಂದ ಮಾಡಿದಂತಹ ದೀಪದ ಕಂಬಗಳನ್ನು ಇಟ್ಟುಕೊಂಡು ಅದರಲ್ಲಿ ಬಳ್ಳಿಗಳಿಂದ ಕುಟ್ಟಿ ನಾರುಗಳನ್ನು ಮಾಡಿಕೊಂಡು ಆ ದೀಪವನ್ನು ಉರಿಸಿದಳು ಅಂತ ಹೇಳಿದ್ರಿಂದ ಅದನ್ನು ಜ್ಯೋತಿಸ್ತಂಭ ವ್ರತ, ಅಂದರೆ ಜ್ಯೋತಿ ಅಂದರೆ ದೀಪ, ಸ್ತಂಭ ಅಂದರೆ ಕಂಬಗಳು, ಮಣ್ಣಿನಿಂದಾನೇ ಮಾಡ್ಕೊಂಡಿದ್ಲು ಅಂತ ಹೇಳ್ತಾರಲ್ಲ, ಅದಕ್ಕೆ ಜ್ಯೋತಿಸ್ತಂಭ ವ್ರತ ಅಂತ ಹೆಸರು ಬಂದಿದೆ. ಇನ್ನು ಆಷಾಢ ಬಹುಳ ಅಮಾವಾಸ್ಯೆ ದಿನ ಬರೋದರಿಂದ ಈ ಒಂದು ದೀಪ ಎಷ್ಟು ಬೆಳಕು ಕೊಡುತ್ತೆ, ಆ ರೀತಿಯಾಗಿ ಗಂಡ ಬಲಶಾಲಿಯಾಗಿರಬೇಕು ಅನ್ನೋದರಿಂದ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ದೀಪಗಳನ್ನಿಟ್ಟು ಪೂಜೆ ಮಾಡೋದ್ರಿಂದ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ. ಇದನ್ನು ಯಾವಾಗಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಈ ಭೀಮನ ಅಮಾವಾಸ್ಯೆ ವ್ರತವನ್ನು ಈ ವರ್ಷ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಿನಾಂಕ 12/8/2026 ಬುಧವಾರ ಈ ವ್ರತವನ್ನು ಆಚರಣೆ ಮಾಡಬೇಕು. ಬುಧವಾರ ನಿಮಗೆ ಯಾವಾಗ ಆಗುತ್ತೋ ಆವಾಗ ಈ ಪೂಜೆಯನ್ನು ಮಾಡಬಹುದು, ಏನೂ ತೊಂದರೆ ಇಲ್ಲ. ನಿಮಗೇನಾದರೂ ತೊಂದರೆ ಅನಿಸಿದ್ರೆ ರಾಹುಕಾಲ ಬಿಟ್ಟು ಉಳಿದೆಲ್ಲ ಟೈಮಲ್ಲೂ ಕೂಡ ಪೂಜೆಯನ್ನು ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ, ಲೋಕಕ್ಕೂ ಒಳ್ಳೆಯದಾಗುತ್ತೆ. ಇನ್ನು ಇದನ್ನು ಮಾಡಿದ್ರೆ ಏನು ಫಲ ಉಂಟಾಗುತ್ತೆ ಅಂಥೇಳಿ ನಾವು ಯೋಚನೆ ಮಾಡಿದ್ರೆ, ಗಂಡ ಹೆಚ್ಚು ದಿನ ಬಾಳಿ ಬದುಕ್ತಾನೆ ಅಂಥೇಳಿ ಈ ಒಂದು ವ್ರತಕಥೆಯಿಂದ ತಿಳಿದು ಬರುತ್ತೆ. ಅದೆಲ್ಲ ವಿವರಗಳು ಕಥೆಯಲ್ಲಿದೆ, ನೀವೊಂದು ಸಾರಿ ಕಥೆಯನ್ನು ಕೇಳಿ. ಇನ್ನು ಕೆಲವರು ಮನೆಗಳಲ್ಲಿ ಗಂಡನ ಪಾದ ತೊಳೆಯೋ ಅಂಥ ಸಂಪ್ರದಾಯ ಇರುತ್ತೆ. ಅದು ನಿಮ್ಮ ಮನೆಗಳಿಗೆ ತಕ್ಕಂತೆ, ನಿಮ್ಮ ಆಚರಣೆಗೆ ತಕ್ಕಂತೆ ನೀವೇನು ಬೇಕೋ ಮಾಡಬಹುದು, ಅದರಲ್ಲೇನು ತೊಂದರೆ ಇಲ್ಲ. ನಮ್ಮ ಚಾನಲ್ನಲ್ಲಿರ್ತಕ್ಕಂಥ ಯಾವುದೇ ವ್ರತದ ಪೂಜೆಗಳನ್ನು, ವರಮಲಕ್ಷ್ಮಿ ಆಗಿರ್ಬೋದು, ಕೇದಾರೇಶ್ವರನ ಪೂಜೆ ಆಗ್ಬೋದು, ಗಣಪತಿ ಪೂಜೆ ಆಗ್ಬೋದು, ಸ್ವರ್ಣಗೌರಿ ಪೂಜೆ ಆಗ್ಬೋದು, ಆ ಒಂದು ಪೂಜಾ ವಿಧಿಯನ್ನು ಯಾರೂ ಕೂಡ ಮೊಬೈಲಲ್ಲಾಗಲಿ ಟಿ ವಿನಲ್ಲಾಗಲಿ ಪ್ಲೇ ಮಾಡಿಕೊಂಡು ಯಾವುದೇ ಅರ್ಚಕರ ಸಹಾಯವಿಲ್ಲದೆ ಪೂಜೆ ಮಾಡ್ಬೋದು. ಎಲ್ಲ ವ್ರತಗಳನ್ನು ಮಾಡೋಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಇದೇ ಥರ ಇನ್ನೂ 10 ವಿಡಿಯೋಗಳು ನಾವು ಹಾಕ್ತೀವಿ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ವಿಡಿಯೋ ಮೊದಲ ಸತಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನಂತೂ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.